ರೈಟ್. ಆತ್ಮೀಯರೇ ನಮಸ್ಕಾರ. ಇವತ್ತು ಕಲಬುರಗಿಯ ಮಹಾನಗರ ಪಾಲಿಕೆ ಎದುರು ನನ್ನ ತಂದೆ ಮತ್ತು ತಾಯಂದಿರು ಎಲ್ಲರೂ ಸೇರಿ ಇವರು ಪೌರ ಕಾರ್ಮಿಕ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ವಯೋವೃದ್ಧರು ಅಂತ ಹೇಳ್ಬೋದು. ಇವರೆಲ್ಲರೂ ಸೇರಿ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ. ಇವತ್ತು ಎಸಿಯಲ್ಲಿ ಕೂಡ್ತಕ್ಕಂಥ ಅನೇಕ ಸರ್ಕಾರಿ ನೌಕರಸ್ಥರು ಪ್ರತಿ ತಿಂಗಳು ಪೇಮೆಂಟನ್ನು ತಗೊಂಡು ತಮ್ಮ ಮನೆಯನ್ನು ನಡೆಸ್ತಾ ಇದ್ದಾರೆ. ತಮ್ಮ ಮಕ್ಕಳಿಗೆ ಅವರು ಉತ್ತಮವಾದ ಉಡುಗೆ ತೊಡುಗೆ ಬಟ್ಟೆ ಮತ್ತು ಊಟವನ್ನು ಕೊಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಒಂದು ನಗರವನ್ನಾಗಲಿ, ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಆಗಲಿ, ನಾವು ನಡೀತಕ್ಕಂಥ ದಾರಿ ಆಗಲಿ, ನಮ್ಮ ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ಆಗಲಿ, ಇದೆಲ್ಲವೂ ಕೂಡ ಕ್ಲೀನಾಗಿರಬೇಕು, ಸ್ವಚ್ಛತೆಯಿಂದಿರಬೇಕು ಅಂತಂದರೆ ಅದಕ್ಕೆಲ್ಲ ಪ್ರಮುಖ ಕಾರಣೀಕರ್ತರು ಯಾರಪ್ಪ ಅಂತಂದರೆ ಪೌರ ಕಾರ್ಮಿಕರು. ಇವತ್ತು ಪೌರ ಕಾರ್ಮಿಕರ ಹರ ಅಂತ ಮಾತ್ರ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಇಷ್ಟು ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಕಾಣ್ತಾ ಇದೆ. ಆದರೆ ಪೌರ ಕಾರ್ಮಿಕರ ಜೀವನವನ್ನೇ ಇವತ್ತು ಬೀದಿಗೆ ತಂದಿಟ್ಟದ ಈ ಮಹಾನಗರ ಪಾಲಿಕೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಡೀ ನಮ್ಮ ಒಂದು ಜಿಲ್ಲೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಇವತ್ತು ಅವ್ರ ಜೀವನವನ್ನು ಸ್ವಚ್ಛ ಮಾಡ್ಕೊಳ್ಳೋಕೆ ಅವ್ರಿಗೆ ಆಗ್ತಾಯಿಲ್ಲ. ಅವ್ರ ಮಕ್ಕಳಿಗೆ ಚೆನ್ನಾಗಿ ಒಂದು ಶಾಲೆ ಕಳಿಸ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಇವತ್ತು ಅನೇಕ ಜನರು ಇವರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಲಿ ಮತ್ತು ಈ ಭಾಗದ ಎಲ್ಲ ಒಂದು ಪಕ್ಷದ ರಾಜಕಾರಣಿಗಳಾಗಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು 4 ತಿಂಗಳಾದರೂ ಕೂಡ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ನ್ಯಾಯವನ್ನು ಸಿಗ್ತಾ ಇಲ್ಲ. ಇದಕ್ಕೆಲ್ಲವೂ ಕೂಡ ನೇರ ಹೊಣೆಗಾರಿಕೆ ಯಾರಪ್ಪ ಅಂತಂದರೆ ಈ ಭಾಗದ ರಾಜಕಾರಣಿಗಳು ಮತ್ತು ಈ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಂತ ಹೇಳ್ಬೋದು. ಅನೇಕ ಜನ ಅಧಿಕಾರಿಗಳಾಗಲಿ ಪೌರ ಕಾರ್ಮಿಕರಿಂದ ಕೆಲಸವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಒಂದು ಅಡಿಯಲ್ಲಿ ಅವ್ರಿಗೆ ಪೇಮೆಂಟನ್ನು ಕೊಡ್ತಾ ಇಲ್ಲ. ಇದು ಸುಮಾರು ವರ್ಷಗಳಿಂದ ಇವರಿಗೆ ಮೋಸ ಮಾಡ್ತಾ ಬರ್ತಾ ಇದೆ. ಸೊ ಹಾಗಾಗಿ ಈ ಪೌರ ಕಾರ್ಮಿಕರ ಜೊತೆಗೆ ಕಲಬುರಗಿಯ ಎಲ್ಲ ಸಾಮಾನ್ಯ ಜನರು ಎಲ್ಲರೂ ಕೂಡ ಜೊತೆಗಿದ್ದೀವಿ. ಒಂದು ವೇಳೆ ಇವರಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಸೇರಿ, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ಒಂದು ಸಂಘಟನೆಯವರಾಗಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬೆಂಬಲವನ್ನು ಸೂಚಿಸಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಬೀದಿಗಿಳಿತೀವಿ ಮತ್ತು ಮಿನಿ ವಿಧಾನಸೌಧ ಮತ್ತು ಮಹಾನಗರ ಪಾಲಿಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಈ ಮೂಲಕ ನಂದು ಕೊನೆಯ ಒಂದು ವಿನಂತಿ ಏನಪ್ಪ ಅಂತಂದರೆ, ಬೇರೆ ಯಾವುದೋ ಹುದ್ದೆ ಆಗಲಿ ಅವ್ರಿಗೆ ನೀವು ಏನಾದರೂ ಹೇಳಿ ಮುಂದೂಡ್ಬೋದು. ಆದರೆ ಪೌರ ಕಾರ್ಮಿಕರನ್ನು ಈ ರೀತಿ ನೀವು ಮಾಡ್ತಾ ಇದ್ದಿರಲ್ಲ, ಈ ರೀತಿ ನಿಮಗೆ ಪಾಪ ಯಾವತ್ತೂ ನಿಮಗೆ ಸುತ್ತಕೊಳ್ತದೆ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ಪೌರ ಕಾರ್ಮಿಕರ ಸಮಸ್ಯೆಯನ್ನು ನೀವು ಆಲಿಸಿ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೆ ನೀವು ಪರ್ಮನೆಂಟಾಗಿ ಶಾಶ್ವತವಾಗಿ ನೇಮಕ ಮಾಡ್ಕೊಳ್ಬೇಕು. ಮತ್ತು ಈ ನೇಮಕಾತಿ ಯಾವುದರ ಆಧಾರದ ಮೇಲೆ ಇರಬೇಕಪ್ಪ ಅಂತಂದರೆ ಸೀನಿಯರಿಟಿ ಆಧಾರದ ಮೇಲೆ ಇರಬೇಕಂತ ಎಲ್ಲ ಪೌರ ಕಾರ್ಮಿಕರ ಒಂದು ಬೇಡಿಕೆ ಇದೆ. ಅದಕ್ಕೆ ನಮ್ಮೆಲ್ಲರದ್ದು ಕೂಡ ಬೆಂಬಲವಿದೆ, ನಿಮ್ಮ ಮೇಲೆ ವಿಶ್ವಾಸ ಇದೆ. ನಮಗೂ ಕೂಡ ನೀವು ಇವರಿಗೆ ಆದಷ್ಟು ಶೀಘ್ರದಲ್ಲೇ ನ್ಯಾಯ ದೊರಕಿಸ್ತೀರಂತ. ಧನ್ಯವಾದಗಳು. ತಮ್ಮ ಹೆಸರು ಸರ್? ಸಂತೋಷ್ ಕುಮಾರ್, SP, ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಒಕ್ಕೂಟದ ಪ್ರತಿನಿಧಿ. ನಮ್ಮ ಹೆಸರು ಕಸ್ತೂರ್ಬಾಯಿ ರೀ, ಕಸ್ತೂರ್ಬಾಯಿ ದೇವೇಂದ್ರಪ್ಪ ರೀ. ನಮ್ಮ ಮನ್ಯಾಗ ತೀರ್ಕೊಂಡ್ರಿ ಇದೇ ಕೆಲಸ ಮಾಡಿ ತೋರ್ಸೋದು ಆಗ್ಲಾರ ಬಟ್ಟೆಗೆ ನಾವು 500 ರೂಪಾಯಿ ದುಡ್ದು ಈ ದಿನ ಹೋರಾಟ ಮಾಡ್ಲಕತ್ತಿದ್ದೇವ್ರಿ. 9 ವರ್ಷ ಆಯ್ತು ರೀ ನಾವು ಹೋರಾಟ ಮಾಡತ್ತಿ. ನಮಗೆ ಕಾಯಂ ಕೊಡು ಅಂದ್ರೆ ನಿಮ್ಮದು ವಯಸ್ಸೇ ಆಗ್ಯದ ಅಲ್ಲಕತ್ಯಾರ. ಈಗ ನಮಗೆ ಕಾಯಂ ಬೇಕಂತ ಹೇಳಿ ಕುಂತಿದ್ದೇವ್ರಿ. ನಾವು 30 ವರ್ಷ ಆಯ್ತು ರೀ ದುಡಿಲಕತ್ತಿದ್ದೇವೆ. ನಮ್ಮ ಮನ್ಯಾಗ ಮಕ್ಕಳದು ನಮ್ಮ ಮೊಮ್ಮಕ್ಕಳದು ಪರೇಶಾನ್ ಬಂದದ. ಈಗ ನಮ್ಮ ಮೊಮ್ಮಗನಿಗೆ ಶಾಲೆ ಅಡ್ಮಿಷನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ದುಡ್ಡು ಇಲ್ಲ. 8 ವರ್ಷದಿಂದ ಇನ್ನೂ ಪಗಾರ ಅದಾರ ಅವ್ರ ಮ್ಯಾಲೆ ನಮ್ಮದು ಇನ್ನೂ ಅದನ್ನು ಕೊಟ್ಟಿಲ್ಲ. ಅದನ್ನು ಕೋರ್ಟ್ ಆದೇಶ ಆದ್ರೂ 3 ವರ್ಷ ಆಯ್ತು ರೀ. ಕೋರ್ಟ್ ಆದೇಶ ಆದ್ರೂ ನಮಗೆ ಇನ್ನೂ ಅದು ಹಾಕಿಲ್ಲ ಪಗಾರ. ಏನಂತಾರೆ ಕೇಳಿದ್ರಿ? ಹಾಕ್ತೀವಿ ಅಂತಾರ್ರಿ, ಅವ್ರು ಇನ್ನೂ ಹಾಕೋದೇ ಮೇಲೆ ಇಲ್ರಿ. 8% ಪೇಮೆಂಟ್ ಉಳಿದ 8% ಪೇಮೆಂಟ್ ಉಳ್ದದ. ಜೈಲಿಗೆ ಹೋಗಿ ಬಂದೇವ್ರಿ, ಎಲ್ಲ ಐತ್ರಿ. ಎಲ್ಲ ಮ್ಯಾಲಿನವ್ರಿಗೆಲ್ಲ ಕೇಳಿ ಬಂದೇವಿ. ಒಳ್ಳೆ 2-3 ಸಾರಿ ಬೆಂಗಳೂರಿಗೆ ಹೋಗಿ ಬಂದೇವಿ. ಯಾರನ್ನೂ ನಮಗೆ ಕೇರ್ಲೆಸ್ಸೇ ತೊಗೊಂಬಲ್ರಿ. ಬಟ್ ಇದಕ್ಕೆ ನೀವು ಅವರು ಹಿಂಗೆ ನಿರ್ಲಕ್ಷ್ಯ ವಹಿಸಿದ್ರೆ ಮುಂದೆ ಏನು ಮಾಡ್ತೀರಿ? ಏನು ಮಾಡ್ರಿ, ಇಲ್ಲೇ ಕುಂತಿದ್ದೇವೆ ನೋಡ್ರಿ. ಈಗ ಬೇಗನ ನಾವು ಹೇಳಲ್ರಿ, ಇದು ತೊಗೊಂಬತನ ಹೇಳಂಗಿಲ್ಲ ನೋಡ್ರಿ. ನಮ್ಮ ವಯಸ್ಸೇ ಪರಿಹಾರ ಇದರಾಗೆ ಹೋಗ್ಲಕತ್ತದ. ನಾವು ಮತ್ತೆ ಬೇರೆ ಕಡೆ ಈ ಕಡೆ ಹೋಗ್ಬೇಕ್ರಿ, ಇಲ್ಲೇ ಕೂಡ್ತಿದ್ದೇವ್ರಿ ನಾವು ಕೊಡತನ.
ದಿನ ಮುಂಜಾನೆ ಹೋಗ್ತೀರೇನು ಕೆಲ್ಸಕ್ಕೆ? ಬೆಳಗ್ಗೆ 5 ಗಂಟೆ ಹೋಗ್ತೀವಿ ರೀ. ಡೈಲಿ 4 ಮಂದಿ ಸತ್ಯಾಗ್ರಹ ಕುಂದಿರ್ಸ್ತೀವಿ. 4 ಮಂದಿಗೆಲ್ಲ ಕೆಲಸ ಬಿಟ್ಟು ಮಾಡ್ತಾರೆ. ಈ ಜನರಿಗೆ ತಕ್ಲೀಫ್ ಆಗ್ತದೆ. ಯಾಕಂದ್ರೆ ಈಗ ನಾವು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷ 1994ರಿಂದ ಕಾಂಟ್ಯಾಕ್ಟ್ ಪದ್ಧತಿ ಇತ್ತು. 2006 ತನ 2006 ಕಾಂಟ್ಯಾಕ್ಟ್ ಮೂಲಕ ಕಾಂಟ್ಯಾಕ್ಟ್ ಕೊಡಲಿಲ್ಲ. 2007ದಾಗ ಡೈರೆಕ್ಟ್ ಕೆಲಸ ಕಾರ್ಪೊರೇಷನ್ ಕಮಿಷನರ್ ಸಾಬ್ರು ತೊಗೊಂಡ್ರು. ನೀವು ಪಗಾರ ಕೊಡ್ರಿ, ನೀವು ಡೈರೆಕ್ಟ್ ಪೇಮೆಂಟ್ ತೊಗೊಂದಿರ ಅಂತ ಹೇಳಿ ಕೆಲಸ ತೊಗೊಂದಿರ ಅಂತೇಳಿ ಪಗಾರ ಕೇಳಿದ್ರಿ. ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಲಿಂದ ನಾವು ಹೋದೆವು. ಹೈಕೋರ್ಟ್ ಏನು ಹೇಳ್ತದೆ ಗೊತ್ತರಿ, ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ಆಲ್ ದ ರಿಸ್ಪೆಕ್ಟ್ ಟು ಡೈಲಿ ವೇಜ್ ಎಂಪ್ಲಾಯೀಸ್ ವರ್ಕಿಂಗ್ ಅಂಡರ್ ದ ಅಪ್ಲೆಂಟ್ ಕಾರ್ಪೊರೇಷನ್ ಅಂತ. ಇವರು ಕಲಬುರಗಿ ಮಹಾನಗರ ಪಾಲಿಕೆ ದಿನಗೂಲಿ ಪೌರ ಕಾರ್ಮಿಕರಿಂದ ಜಸ್ ಅವರು ಆರ್ಡರ್ ಮಾಡ್ತಾರೆ ರೀ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ. ಅವಾಗ ನಾವೇಂತೀವಿ ಡೈರೆಕ್ಟ್ ಪೇಮೆಂಟ್ ನಮಗೆ ಮಾಡಿರಿ, ಅದಕ್ಕೆ ನಮಗೆ ಖಾಯಂ ಕೊಡ್ರಿ, ನಾವು 30 ವರ್ಷದಿಂದ ದುಡ್ಕೊಂಡು ಹೊಂಟೀವಿ, ನಮಗೆ ಖಾಯಂ ಕೊಡ್ರಿ ಅಂತ ನಮ್ಮ ಲೀಗಲಿ ಡಾಕ್ಯುಮೆಂಟ್ಸ್ ಅದ ರೀ. 2004ದಾಗ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಸಿಂಗ್ ಸಾಬರು ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವೇತನ ಡೈರೆಕ್ಟ್ ಅವರೇ 1800 ಪಗಾರ ಇತ್ತು. 3975 ಖಾಯಂದವ್ರಿಗೆ ಏಟು ಪಗಾರದ 8 ಪಗಾರ ಕೊಟ್ಟರು. ಅದನ್ನು ಇವರು ಕಮಿಷನರ್ ಸಾಬ್ರು ಏನು ಮಾಡಿದ್ರು, ಅದನ್ನು ಕಟ್ ಮಾಡಿ ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವೇತನ ದಿನಗೂಲಿ ಆದ್ರೂ ಕಟ್ ಮಾಡಿ ಗುತ್ತೇದಾರದಾಗ ತಂದಿಟ್ರು. ನಮಗೆ ಗುತ್ತೇದಾರಿಗೆ ಇಡಬೇಕಾದ್ರ ಕಾರಣ ಸರ್ಕಾರ ಆದೇಶ ಅದ, ಏನೂ ಇಲ್ಲ. ತಮ್ಮ ಮನಸ್ಸಿಗೆ ಬಂದಂಗೆ ತಿಳಿದು ತಮ್ಮ ಮಾಡಿದ್ರು ಅವರು. ಈಗ ಸ್ಟೇಟ್ ಲೆವೆಲ್ದಾಗ ಡೈರೆಕ್ಟ್ ಪೇಮೆಂಟ್ ಕೊಟ್ಟು ಗುತ್ತೇದಾರದಾಗ ಒಯ್ದು ಇಡಬೇಕಾದ್ರೆ ಎಷ್ಟು ಸಮಸ್ಯೆ ಅದ ನೋಡಿರಿ. ತಪ್ಪಲ್ರಿ ಇದು. ಅದಕ್ಕೆ ನಾವೇನಂತೀವಿ, ಪೇಮೆಂಟ್ ಡೈರೆಕ್ಟ್ ನೀವು ಮಾಡೀರಿ 2007ರಿಂದ 10 ತನ 10ರಿಂದ 14 ತನ ನೀವೇ ಕೊಟ್ಟಿರಿ ಡೈರೆಕ್ಟ್ ಪೇಮೆಂಟ್ ನಮ್ಮಲ್ಲಿ ಕಾಪಿ ಅದ ರೀ. ಅದಕ್ಕೆ ನಮಗೇನದ ಖಾಯಂ ಮಾಡಿರಿ, ನಾವು 30 ವರ್ಷದಿಂದ ದುಡ್ಕೊತ ಹೊಂಟೀವಿ, ಖಾಯಂ ಕೊಡ್ರಿ ಅಂತ ಕೇಳ್ತೀವಿ ಸರ್ ಅವ್ರಿಗೆ. ಈಗ ನಾವು ಬೆಳಗ್ಗೆ ಏನು ಮಾಡ್ತೀವಿ ಸರ, ಈಗ ಡೈಲಿ 5 ಗಂಟೆಗೆ ಕೆಲ್ಸಕ್ಕೆ ಹೋಗ್ತೀವಿ. 5 ಗಂಟೆ ಕೆಲ್ಸಕ್ಕೆ ಹೋಗಿ 2 ನಮ್ಮ ಕೆಲಸ ಬಿಡ್ತದೆ ಸರ್. ನಾವು ಮತ್ತೆ ಬಂದು ಟೆಂಟಿನಾಗ ಕುಂದಿರ್ಬೇಕು, ಸಾಯಂಕಾಲವರೆಗೆ ಮತ್ತೆ ಇರಬೇಕು. 5ಕ್ಕೆ ಮನೆಗೆ ಹೋಗಬೇಕು, ರೊಟ್ಟಿ ಗಿಟ್ಟಿ ಕಟ್ಕೊಂಬಂದು ಮತ್ತೆ ಇಲ್ಲಿ ಕುಂತು ಮತ್ತು ಉಂಡಿಗೆ ರಾತ್ರಿ ಇಲ್ಲೇ ಇದ್ದು ಮತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು. 2-4 ಜನ ಡೈಲಿ ಉಪವಾಸ ಸರ್ಜಿ ಉಪವಾಸ ತೆಗೆದ ಕುಂದಿರ್ತೀವಿ ಸರ್. ಇದು ಉಸ್ತುವಾರಿ ಸಚಿವರ ಗಮನಕ್ಕೆ ತೊಗೊಂಬಂದಿರಿ? ಕೊಟ್ಟಿವಿ ಸರ್, ಲೆಟರ್ನು ಕೊಟ್ಟಿವಿ. ಬೆಂಗಳೂರಿಗೆ ಹೋಗಿ ಕೊಟ್ಟು ಬಂದಿವಿ ಸರ್. RC ಅವರಿಗೆ, DC ಅವರಿಗೆ, ಕಮಿಷನರ್ಸ್ ಅವರಿಗೆ, ಲೇಬರ್ ಕಮಿಷನರ್ ಎಲ್ಲರಿಗೆ ಕೊಟ್ಟಿವಿ ಸರ್. ಪ್ರಿಯಾಂಕಾ ಖರ್ಗೆ ಸಾಬ್ರಿಗೂ ಕೊಟ್ಟಿವಿ, ನಮ್ಮಲ್ಲಿ ರಿಸಿಪ್ಟ್ ಕಾಪಿ ಇದೆ. ಆದರೂ ಪ್ರಿಯಾಂಕಾ ಖರ್ಗೆ ಸಾಬ್ರು ಆಶ್ವಾಸನೆ ಕೊಟ್ಟಿದ್ದಾರೆ, ಇನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಇಲ್ಲಿ 935 ಜನ, ಅದರಲ್ಲಿ ನಾವು ಸೀನಿಯರ್ ಲೇಬರ್ ಅಂದರೆ 1994ರಿಂದ ದುಡಿದವರು 302 ಜನ. 477ದಾಗ ಸತ್ತರು. ಹಿಂಗೆ ಸಮಸ್ಯೆಯಾಗಿ ಪಗಾರ ತಿಂಗಳು 6 ಬಟ್ಟಿಗೆ ಕೆಲಸ ಬಿಟ್ಟು ಓಡಿದ್ರು. ಬೆಂಗಳೂರು ಪನೇ ಮಾಡೋಳಾಗ್ರಿ ಸಾಲ. ಈಗ 4 ತಿಂಗಳು 5 ತಿಂಗಳು ಪಗಾರ ಕೊಡ್ತಾರೆ. ನಮ್ಮ ಮನೆ ನಡ್ಬೇಕಾದ್ರೆ ಕಷ್ಟ ಅದ. ಅದ್ರಾಗ ಥೋಡೆ ಮಂದಿ ಬಿಟ್ಟು ಹೋದರು. ಥೋಡೆ ಮಂದಿ 40-50 ಜನ ಸತ್ತರು ಕುಟುಂಬಕ್ಕೂ ಅವ್ರ ಮನೆಯ ಕುಟುಂಬದ ಅವಲಂಬಿಸಿದ್ರು. ಯಾರಿಗೂ ಒಬ್ರು ತಗೋ ಅಂತ ಹೇಳ್ತೀವಿ. ದುಡ್ದೇ ಸತ್ತು ಹೋಗಿರ ಸರ್ ಅವ್ರು. ಸತ್ತರಿಗೆ ಏನಾದರೂ ಪರಿಹಾರಧನ ಏನು ಕೊಟ್ಟಿಲ್ಲ ಸರ್. ನಾವು ಅದೇ ಅವ್ರಿಗೆ ಆಲ್ರೆಡಿ ನಾ 2021 ನೋಟಿಸ್ ಕೊಟ್ಟಿದ್ದೀನಿ. ಸತ್ತವ್ರ ಜಾಗಕ್ಕೆ ಅವ್ರ ಕುಟುಂಬದವ್ರಿಗೆ ಯಾರಿಗಿರೋ ಒಬ್ರಿಗೆ ತೋರಿ. ಯಾಕಂದರೆ ನಾವು ವಯಸ್ಸಿ ಅದ್ರಾಗ ಹೋಗ್ಯದ 94ದಾಗ ಮೊಟ್ಟ ಮೊದಲು ಕಲಬುರಗಿ ಕಾಲಿಟ್ಟರು ಯಾರು 477 ಜನ ಬಿಟ್ಟರು ಮಾತ್ರ. ಈ ಕಡೆ ಪ್ಯಾಕೇಜ್ ಯೂಸ್ ಮಾಡ್ರಿ, ಈ ಕಡೆ 935 ಆಗ್ಯದ. ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ? ಈಗ ಟೋಟಲಿ ನಾವು ಹೆಣ್ಮಕ್ಳು ಗಂಡಸ ಮಕ್ಳು ಕೂಡಿ 308 ಜನ ನಾವು ಸೀನಿಯರ್ ಲೇಬರ್ ಸರ್. ನಾವೇಂತೀವಿ ಪೋಸ್ಟ್ ಖಾಲಿ ಇದ್ದೀರಾ 935 ಮಂದಿ ಪೂರಾ ಮಾಡಿ. ಆದರೆ ಕಾನೂನು ಪ್ರಕಾರವಾಗಿ ನೀವು ಕೊಡಲಿಲ್ಲ ಅಂದರೆ ನಾವು 302 ಜನಕ್ಕೆ ಫಸ್ಟ್ ಕೊಡಿ. ನಂತರ ಹೋರಾಟ ನಡೆದು ಎಷ್ಟು ದಿವಸ ಆಯ್ತು ರೀ? ನಾವು ಈಗ 4ನೇ ತಿಂಗಳು ರನ್ನಿಂಗ್ ಅದ ಸರ್. 4ನೇ ತಿಂಗಳು ಇನ್ನೂವರೆಗೆ ಯಾರಾದರೂ ಬಂದು ನಿಮಗೆ ಭೇಟಿ ನೀಡಿದಾರೆ? ಭೇಟಿ ನೀಡಿದಾರೆ ಸರ್. ಸೈಯದ್ ಅಹಮದ್ ಸಾಬರು, ವಿಶಾಲ್ ದರ್ಗೀಸ್ ಸಾಬರು, ಮೇಯರ್ ಮೇಡಮ್ ಅವರು, ಅವರಿಗೆಲ್ಲ ನಾವು ಅವ್ರ ಜೊತೆ ಮಾತಾಡಿದ್ದೀನಿ ಸರ್. ಮಾತಾಡ್ದವ್ರು ಏನಂದಾರ, ನಾವು ಮಾಡ್ತೀವಂತ ಅಂತಕ್ಕಂಥದ್ದು ಭರವಸೆ ಕೊಟ್ಟಿದ್ದಾರೆ ಸರ್. ಖಾಲಿ ಆಯಿತು, ಅದಕ್ಕೆ ಬಿಟ್ಟರೆ ಏನೂ ಮಾಡಿಲ್ಲ. ಅವ್ರು ನೋಟಿಫಿಕೇಶನ್ ಕರೆದಾರೆ ಸರ್. ಈಗ ನಾವೇಂತೀವಿ ಕ್ಯಾಟಗರಿ ಪ್ರಕಾರ ನೀವು ಕರೆದಿರಪ್ಪ ಅಂದ್ರೆ ನಾವೇನಂತೀವಿ, ನಮಗೆ ಕ್ಯಾಟಗರಿ. ಯಾಕಂದ್ರೆ ನಾವು ದುಡ್ದು ವಯಸ್ಸು ಹೋಗಿದೆ. 94ರಿಂದ ದುಡ್ದು ವಯಸ್ಸು ಹೋಗಿದೆ. 55 ಏಜ್ ಲಿಮಿಟ್ ಕೇಳ್ತಾರೆ. ಅದನ್ನು ದುಡಿದೇ ವಯಸ್ಸು ಹೋಗ್ಯದ. ನಾವೇನು ಮಾಡೋದು? ನಮ್ಮದು 308 ಜನ ಕ್ಯಾಟಗರಿ ಪ್ರಕಾರ ಬೇಡ್ರಿ, ಡೈರೆಕ್ಟ್ ತೋರಿ ಅಂತ ಹೇಳ್ತಾ ಇದ್ದೀವಿ ಸರ್. ಈಗ ಅಹೋರಾತ್ರಿ ಧರಣಿ ನಡೆದ? ಹಾಂ, ಹಗಲು ರಾತ್ರಿ ಧರಣಿ ಸರ್. ಹಾಂ, ನಾವ್ರೇ ಮನೆ ಮಾರ ಎಲ್ಲ ಬಿಟ್ಟಿವಿ ಸರ. ಮತ್ತು ಮನೆ ಮಕ್ಕಳು ಎಲ್ಲ ಭಾಳ ಕಷ್ಟ ಆಗ್ತದೆ. ಕಷ್ಟ ಯಾಕೆ ಸರ್? ಈಗ ನಮ್ಮದು ನೋಡ್ರಿ, ಮೊದಲ 500 ರೂಪಾಯಿ ಪಗಾರ ಇತ್ತು. 500, 900, 900, 1800, 1800, 3975. ಈಗೇನದ ನಮಗೆ 21,125 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮ್ಮ ಕಷ್ಟ ದುನಿದೇ ಆಗಿದೆ ರೀ.
ಗೊಜ್ಜ ಎತ್ತಬೇಕಂದ್ರೆ ಮೈ ಮೇಲೆ ಹೆಣ್ಮಕ್ಳಿಗೆಲ್ಲ ಬುಟ್ಟಿ ಹತ್ಕೊಂಡು ತಿರುಗಾಡ್ತಿತ್ತು, ಪೂರ ಮೈ ತುಂಬ ಸೋರ್ತಿತ್ತು. ಈಗೇನು ಗೊಜ್ಜ ಎತ್ತದಿಲ್ಲ ಬೇತಲ್ಲ. ನಮ್ಮ ಕಷ್ಟ ಅಂತ ನೋಡ್ಬೇಕಂದ್ರೆ ಭಾಳ ಸಮಸ್ಯೆ ಆಗ್ಯದ್ರ. ಆದ್ರೆ ನಾವು ಯಾರ್ಯಾದ್ರೂ ಹೇಳ್ಕೊಂಡಿಲ್ಲ. ಆದ್ರೆ ನಾವೇ ಏನಂತೀವಿ ಸರ, ಇಟ್ಟೆಲ್ಲ ತಗಲಿಬ್ ತೊಗೊಂಡಿವಿ, ಸೀನಿಯರ್ ಇದ್ದೀವಿ, ಡಾಕ್ಯುಮೆಂಟ್ಸ್ ಬಿ ಇವ ಲೀಗಲಿ, ನಮ್ಗೆ ಖಾಯಂ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. 4 ತಿಂಗಳಾಯ್ತು ಇನ್ನೂ ಕೊಟ್ಟಿಲ್ಲ. ಇದನ್ನ ಮಾಡ್ಬೇಕಾಗಿರೋದು ಯಾರಿಗ್ರಿ? ಏನು ಸರ್ ಈ ಕೆಲಸ ಮಾಡ್ಬೇಕಾಗಿರೋದು ಯಾರು ನಿಮಗೆ ಖಾಯಂ ತೊಗೊಳ್ಬೇಕಾದ್ರೆ? ಕಮಿಷನರ್ ಸಾಹೇಬರು ಸರ್ಕಾರ ಆದೇಶ DMA ಲೆಟರ್ ಬರೀ DMಲಿಂದ ಆದೇಶ ತೊಗೊಳಕ್ಕೆ ಕಮಿಷನರ್ ಸಾಹೇಬ್ರು ಮಾಡ್ಬೇಕು ಸರ್. ಕಮಿಷನರ್ ಸಾಹೇಬ್ ರೆಫರ್ ಮಾಡ್ಯಾರ್ರಿ ಮ್ಯಾಲ್ರಿ? ಮಾಡ್ಯಾರ ನೋಟಿಫಿಕೇಶನ್ ಬಂದದ್ರಿ. ನಾವಂತ ನೋಟಿಫಿಕೇಶನ್ ಬಂದದ್ದು ಕ್ಯಾಟಗರಿ ಪ್ರಕಾರ ಮಾಡಬೇಡ್ರಿ. ನಾವು ಕ್ಯಾಟಗರಿ ಪ್ರಕಾರ ಮಾಡಿದ್ರೆ ನಾವು ಸಿನಿಟರಿ ಲೇಬರ್ 308 ಜನ ಇದ್ವಿ. ಅಂದ್ರೆ ಸೀನಿಯರಿಟಿ 427 ಸಿನಿಟರಿ ಪ್ರಕಾರ ಮಾಡಂತ ಹೇಳ್ತಾ ಇದ್ದೀವಿ. ಕ್ಯಾಟಗರಿ ಮೇಲೆ ಬ್ಯಾಡ. ಯಾಕಂದ್ರೆ 427 ಪೋಸ್ಟ್ ಇದ್ವಿ. 427 ಪೋಸ್ಟ್ನಾಗ 308 ಜನ ನಾವಿದ್ದೀವಿ. ನಮಗೆ ಮೊದಲು ಕೊಟ್ಟ ನಂತರ ಅವು ತೋರಿ ಅವು ಉಳಿದು ಎಷ್ಟು 427 ಕಮ್ಮಿ ಇರ್ತಾವೆ, ಅವಾಗ ಜಮಾ ಮಾಡಿಬಿಡಿ. ಇಲ್ಲಾಂದ್ರೆ 935 ಮಂದಿ ಜನ ಇದ್ದೀವಿ. ಅಷ್ಟು ಮಂದಿಗೆ ಎಟ್ಟೆ ಮಂದಿ ಸರಿ ಮಾಡಿಬಿಡಿ. ಸರ್ಕಾರಕ್ಕೆ DMA ಲೆಟರ್ ಬರೀರಿ, ಬರೆದು ಇಷ್ಟು 427 934 ಜನ ಇದ್ದಾರೆ, ಅಷ್ಟು ಮಂದಿ ಮಾಡಿಕೊಂಡು DMA ಲೆಟರ್ ಕಳಿಸಿರಿ, ಪರ್ಮಿಷನ್ ತೋರಿ. ಅವ್ರದ್ದು ರಿಪ್ಲೈ ಏನು ಕೊಡ್ತಾರೆ ನೋಡ್ರಿ. ಇದಕ್ಕೆ ಒಂದು ವೇಳೆ ಅವ್ರ ಅಧಿಕಾರಿಗಳು ನಿರ್ಲಕ್ಷ್ಯನೇ ವಹಿಸಿದ್ರೆ ತಮ್ಮದು ಮುಂದಿನ ಆಗ್ರಹ ಏನ್ರಿ? ಉಗ್ರವಾದ ಹೋರಾಟ ಬೀದಿಗಿಳಿದು ಉಗ್ರವಾದ ಹೋರಾಟ ನಾವು ಪೌರ ಕಾರ್ಮಿಕರು ಹೆಣ್ಮಕ್ಳು ಕಳಿಸ್ಕೊಂಡು ಉಗ್ರವಾದ ರಸ್ತೆಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ರೀ. ನಾವು ಅಷ್ಟು ಸರಳ ಬಿಡೋ ಸರ್, ಯಾಕೆ ಲೀಗಲಿ ಡಾಕ್ಯುಮೆಂಟ್ಸ್ ಇದೆ. ಓಕೆ, ನಮ್ಮ ಮಾಲಕರು ಯಾರು ಪಗಾರ ಯಾರು ಕೊಟ್ಟರು ಅವರೇ ಕೊಟ್ಟರು. ಅವ್ರು ಕೊಟ್ಟದ್ದು 9,26,00,000 ರೂಪಾಯಿ ಕೊಟ್ಟಿದ್ದಾರೆ. 477 ಜನಕ್ಕೆ 9,26,00,000 ಒಬ್ಬೊಬ್ಬರಿಗೆ 1,54,265 ರೂಪಾಯಿ 35 ತಿಂಗಳ ಸಂಬಳ. ಇದು ಇದ್ರಾಗ ತೋರಿಸ್ತೀನಿ ಸರ್ ಡಾಕ್ಯುಮೆಂಟ್ಸ್ ನಿಮಗೆ ಲೀಗಲಿ. ಓಕೆ, ಡೈರೆಕ್ಟ್ ಪೇಮೆಂಟ್ ಕೊಟ್ಟದ್ರೆ ನಾವು ಯಾರು ಲೇಬರ್ ಹತ್ತೀವಿ ರೀ? ಕಾರ್ಪೊರೇಷನ್ ಲೇಬರ್, ಕಮಿಷನರ್ ಸಾಬ್ರು ಲೇಬರ್ ಹತ್ತೀವಿ. ಓಕೆ, ಇಂಥದ್ದು ಅವ್ರಿಗೆ ಯಾರಿಗಾರ ಆಗಿತ್ತಂದ್ರೆ ಅವ್ರಿಗೆ ಮಾಡಿ ನಾ ಬೇಡನಲ್ಲ, ಫಸ್ಟ್ ನಮ್ಮ ಕುಡಿ ಖಾಯಂ ಅಂತ ಕೇಳ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಶರಣಪ್ಪ ಜೀವಸಮನಿ ನಂದೀಪುರ, ಪೌರ ಕಾರ್ಮಿಕ ಮತ್ತು ಪೌರ ಕಾರ್ಮಿಕರ ಮುಖಂಡರು.